ಒಂದು ಮಾರ್ಗದರ್ಶನದಲ್ಲಿ ಹಲವಾರು ನಮ್ಮ ಪಕ್ಷದ ಈ ಭಾಗದ ಕಾರ್ಯಕರ್ತರು ಹಿರಿಯರು ಎಲ್ಲ ನೀವೆಲ್ಲ ಸೇರಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀರಿ. ಪ್ರಥಮವಾಗಿ ಇವತ್ತು ಅತ್ಯಂತ ಪವಿತ್ರವಾದಂಥ ದಿನ ವೈಕುಂಠ ಏಕಾದಶಿಯನ್ನ ನಾವೆಲ್ಲ ಇವತ್ತೇನು ಆಚರಣೆ ಮಾಡ್ತಕ್ಕಂಥದ್ದು ಭಗವಂತನ ಒಂದು ಆಶೀರ್ವಾದ ಪಡಲಿಕ್ಕೆ ವೆಂಕಟೇಶ್ವರನ ದೇವಸ್ಥಾನದ ವೈಕುಂಠದ ಬಾಗಿಲನ್ನ ಇವತ್ತೇನು ತೆರೆಯತಕ್ಕಂಥ ಒಂದು ಪದ್ಧತಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಏನು ಕಾಣ್ತೇವೆ. ಇವತ್ತಿನ ದಿನ ಒಂದು ಆ ವೈಕುಂಠ ಬಾಗಿಲಿನಲ್ಲಿ ನೀವು ಪ್ರವೇಶ ಮಾಡಿದಾಗ ಎಲ್ಲ ರೀತಿಯ ಒಂದು ಸುಖ ಶಾಂತಿ ನೆಮ್ಮದಿಗಳಿರುವುದು, ಮೋಕ್ಷವನ್ನು ಕಾಣ್ತಕ್ಕಂಥದ್ದಕ್ಕೆ ನೇರವಾಗಿ ವಿಷ್ಣುವಿನ ಸನ್ನಿಧಾನಕ್ಕೆ ಪ್ರವೇಶ ಮಾಡತಕ್ಕಂಥ ಒಂದು ಕ್ಷಣ ಇದು ಅಂತಕ್ಕಂಥ ರೀತಿಯ ಒಂದು ಭಾವನೆಗಳನ್ನು ನಾವೆಲ್ಲ ಇಟ್ಕೊಂಡಿದ್ದೇವೆ. ಪ್ರಥಮವಾಗಿ ವೆಂಕಟೇಶ್ವರನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೆ ದೇವರು ನೀಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ತಾ, ಇನ್ನು 3 ದಿನಗಳಲ್ಲಿ ನಮ್ಮ ರೈತರ ಹಬ್ಬ ಸಂಕ್ರಾಂತಿಯ ಒಂದು ಆಚರಣೆಯನ್ನ ನಮ್ಮ ರೈತರು ಪ್ರತಿ ಕುಟುಂಬದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದೇನಿದೆ. ಬಡವ ಶ್ರೀಮಂತ ಅಂತಕ್ಕಂಥ ವ್ಯತ್ಯಾಸಗಳಿಲ್ಲದೆ ನಮ್ಮ ಒಂದು ಪ್ರಮುಖವಾದಂಥ ಹಬ್ಬ ಅದು ನಮ್ಮ ರೈತರಿಗೆ. ಆ ಒಂದು ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಸಂಕ್ರಾಂತಿಯ ದಿನ ಇನ್ನೇನು 3 ದಿವಸಗಳಿದೆ. ಆ ಸಂಕ್ರಾಂತಿ ಹಬ್ಬದ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಸಹ ಈ ಸಂದರ್ಭದಲ್ಲಿ ಕೋರ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ ಹಿರಿಯರಾಗಿರ್ತಕ್ಕಂಥ ತಮ್ಮಣ್ಣ ಅವರು ಸುದೀರ್ಘವಾಗಿ ಈಗೇನು ತಮ್ಮ ಮುಂದೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಒಂದು ಅಧಿಕಾರವನ್ನು ಉಪಯೋಗ ಮಾಡಿ ಆಗ ಒಂದು ಭಾಗದಲ್ಲಿ ಈ ಭಾಗದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು, ನಂತರದ ದಿನಗಳಲ್ಲಿ ಯಾವ್ಯಾವ ರೀತಿಯ ಒಂದು ಕೆಲಸಗಳನ್ನು ಮಾಡಿದ್ದೇವೆ ಅಂತಕ್ಕಂಥ ವಿಷಯಗಳನ್ನು ಸುದೀರ್ಘವಾಗಿ ಮಾತಾಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ತಾಯಂದಿರು, ಹಿರಿಯರು, ಯುವಕ ಸ್ನೇಹಿತರು ಬೆಳಗ್ಗೆ 10 ಗಂಟೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲ ಉತ್ಸುಕರಾಗಿ ಏನು ಸೇರಿದ್ದೀರಿ. ಈಗಾಗಲೇ 3 ಗಂಟೆ ಸಮಯ. ಬಹುಶಃ ಇಲ್ಲಿ ಇರ್ತಕ್ಕಂಥವ್ರು ಇನ್ನೂ ಬಹಳ ಜನ ಊಟ ಮಾಡಿದ್ದೀರೋ ಎಲ್ಲೋ ಗೊತ್ತಿಲ್ಲ. ನಾನು ಸುದೀರ್ಘವಾಗಿ ಸಮಯವನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ, ಆದರೆ ಒಂದು ಸೂಕ್ಷ್ಮವಾಗಿ ನಮ್ಮ ರೈತ ಬಂಧುಗಳಿಗೆ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಈಗಾಗಲೇ ನಾವೇನು ಸ್ವಾತಂತ್ರ್ಯ ಬಂದು ಇಷ್ಟೆಲ್ಲ ವರ್ಷಗಳು ಕಳೆದಿದ್ದೇವೆ, 77-28 ವರ್ಷ. ಆದರೆ ನಮ್ಮ ರೈತರ ಬದುಕು ಇವತ್ತು ಪ್ರತಿಯೊಂದು ಕ್ಷಣ ನಿಮ್ಮ ಒಂದು ಕೃಷಿಯ ಒಂದು ಚಟುವಟಿಕೆಯನ್ನು ಮಾಡಬೇಕಾದ್ರೆ ಬಹುಶಃ ಪ್ರತಿನಿತ್ಯ ನೀವು ಈ ಸವಾಲನ್ನ ಎದುರಿಸಬೇಕಾಗಿದೆ. ಒಂದು ಕಡೆ ದೇಶದಲ್ಲಿ ಹಲವಾರು ರೀತಿಯ ಪ್ರಗತಿಗಳನ್ನು ಕಾಣ್ತಾ ಇದ್ದೇವೆ. ನಮ್ಮ ದೇಶ ಇವತ್ತು ಮುಂದಿನ 2030ರೊಳಗೆ 3ನೇ ಸ್ಥಾನಕ್ಕೆ ವಿಶ್ವದಲ್ಲಿ ನಾವು ತಲುಪಬೇಕು ಅಂತಕ್ಕಂಥದ್ದು. ಈಗಿನ ಸಂದರ್ಭದಲ್ಲಿ 5ನೇ ಸ್ಥಾನದಲ್ಲಿ ಇದ್ದೇವೆ. ದೇಶದಲ್ಲಿ ಹಣ ಇದೆ, ಹಣದ ಕೊರತೆ ಇಲ್ಲ. ನಾವು ನೋಡಿದಂಥ ರೀತಿಯಲ್ಲಿ ಇವರು ಕೇಂದ್ರದಲ್ಲಿ ಮಂತ್ರಿ ಇದ್ದೇನೆ. ನಿಮ್ಮ ಆಶೀರ್ವಾದ. ಬಹುಶಃ ಮಂಡ್ಯ ಜಿಲ್ಲೆಯ ಜನತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಮೇಲೆ ಒತ್ತಡ ಹಾಕದೆ ಹೋಗಿದ್ರೆ
ನಾನು ಚುನಾವಣೆ ನಿಲ್ಲಬೇಕು ಅಂತ ಇದ್ದವನಾಗ ಚನ್ನಪಟ್ಟಣದಲ್ಲಿ ಶಾಸಕನಾಗಿದ್ದೆ. ನಾನು ಇಲ್ಲಿ ಸ್ಥಳೀಯವಾಗಿ ಯಾರಾದರೂ ನಮ್ಮ ಪಕ್ಷದ ಮುಖಂಡರನ್ನ ಚುನಾವಣೆ ನಿಲ್ಲಿಸಬೇಕು ಅಂತ ಇದ್ದವನು. ಆದರೆ ಅಂತಿಮವಾಗಿ ಕಾರ್ಯಕರ್ತರುಗಳು ಹಿರಿಯರು ಹಲವಾರು ಜನ ಒತ್ತಡ ಆಗ್ತಂತ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನನಗೆ ಮಂಡ್ಯ ಜಿಲ್ಲೆ ಸನ್ಮಾನ್ಯ ದೇವೇಗೌಡರಿಗೆ ಜನತಾದಳಕ್ಕೆ ಒಂದು ಹೃದಯದ ಭಾಗ, ಒಬ್ಬ ಮನುಷ್ಯನ ಶರೀರದಲ್ಲಿ ಹೃದಯದ ಭಾಗ ಇದ್ದಾಗ ಮಂಡ್ಯ ಜಿಲ್ಲೆ ರಾಜಕೀಯದಲ್ಲಿ ನನಗೆ ಮಂಡ್ಯ ಜಿಲ್ಲೆಯಲ್ಲಿ ನಾವೇನಾದರೂ ಮತ್ತೆ ಪುನಃ ಹಿನ್ನಡೆ ಆದರೆ ರಾಜಕೀಯ ಅಸ್ತಿತ್ವವೇ ಜನತಾದಳಕ್ಕೆ ಮುಗಿದೋಗುತ್ತೆ ಅಂತಕ್ಕಂಥದ್ದು ಒಂದು ಕಡೆ ಆತಂಕ. ಅಂತ ಒಂದು ಪರಿಸ್ಥಿತಿನಲ್ಲಿ ಜನತಾದಳವನ್ನ ನಾವು ಮುಗಿಸಿದ್ದೇವೆ ಅಂತಕ್ಕಂಥದ್ದು ರಾಜ್ಯದಲ್ಲಿ ಯಾವೊಂದು ವರ್ಗದ ಜನ ಮಾತನಾಡ್ತಾ ಇದ್ರು, ಪಕ್ಷಿಗಳು ಮಾತನಾಡ್ತಾ ಇದ್ರು. ಮತ್ತೆ ಪುನಃ ಈ ಜಿಲ್ಲೆಯಿಂದ ಹೊಸ ಒಂದು ಮರುಜೀವವನ್ನ ಜನತಾದಳಕ್ಕೆ ತಾವು ನೀಡಿದ್ದೀರಿ ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೇಂದ್ರದ ಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದು ನನಗೆ ಕನಸು ಮನಸ್ಸಲ್ಲೂ ನಾನು ಎಣಿಸಿರಲಿಲ್ಲ. ಕರ್ನಾಟಕ ಬಿಟ್ಟು ಹೋಗ್ತೀನಿ ಅಂತಕ್ಕಂಥದ್ದು ನಾನು ಕನಸು ಮನಸ್ಸಲ್ಲಿ ಎಣಿಸಿರಲಿಲ್ಲ. ನಿಮ್ಗಳ ಒತ್ತಡ, ಪಕ್ಷ ಭೇದ ಮರೆತು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ತಾವೆಲ್ಲ ನನ್ನನ್ನು ಅತ್ಯಂತ ದೊಡ್ಡ ಬಹುಮತದಲ್ಲಿ ಆಯ್ಕೆ ಮಾಡಿದ್ರಿ. ನಿಮ್ಮೆಲ್ಲರ ಆಸೆ ಏನಿತ್ತು? ಕುಮಾರಸ್ವಾಮಿನ ನಾವಿಲ್ಲಿ ನಿಲ್ಲಿಸಿ ಗೆಲ್ಲಿಸ್ಕೊಂಡ್ರೆ ಕೇಂದ್ರದಲ್ಲಿ ಬಹುಶಃ ಕೃಷಿ ಸಚಿವರಾಗಬಹುದು, ರೈತರಿಗೆ ಏನಾದರೂ ಒಳ್ಳೇದಾಗ್ತದೆ, ಕುಮಾರಣ್ಣ ಇವತ್ತು ಕೃಷಿ ಸಚಿವ ಆದರೆ ಅಂತ ಹೇಳಿ ತುಂಬಾ ಆಸೆ ಇಟ್ಕೊಂಡಿದ್ವಿ. ಆದರೆ ನನಗೆ ಕೃಷಿ ಇಲಾಖೆಯ ನಿರ್ವಹಣೆಗಿಂತ ಹೆಚ್ಚಾಗಿ ಪ್ರಧಾನಮಂತ್ರಿಗಳು ಇವತ್ತೇನೋ ಒಂದು ಕೈಗಾರಿಕಾ ಮಂತ್ರಿಯಾಗಿ ಮತ್ತು ಉಕ್ಕು ಖಾತೆ ಮಂತ್ರಿಯಾಗಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದು ಎಲ್ಲರಲ್ಲೂ ಒಂದು ಭಾವನೆ ಇಟ್ಕೊಂಡಿದೆ. ಕುಮಾರಣ್ಣ ಈಗ ಕೈಗಾರಿಕಾ ಸಚಿವರಾಗಿರೋದ್ರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಾನೆ, ನಮ್ಮ ಮಕ್ಕಳು ಒಂದು ದಾರಿ ಆಗುತ್ತೆ ಅಂತಕ್ಕಂಥದ್ದು ನೀವೆಲ್ಲ ನಿರೀಕ್ಷೆ ಇಟ್ಕೊಂಡಿದೆ. ನಾನು ಆ ನಿರೀಕ್ಷೆನಲ್ಲಿ ನಿಮ್ಮ ಒಂದು ಭಾವನೆಗಳಿಗೆ ನಿರಾಸೆ ಆಗಬಾರದು ಅನ್ನೋದಕ್ಕೋಸ್ಕರವಾಗಿ ಹಲವಾರು ರೀತಿಯಲ್ಲಿ ಬೆಂಗಳೂರು ಮೈಸೂರಿನ ಈ ಒಂದು ರಸ್ತೆಯಲ್ಲಿ ಮತ್ತು ನಮ್ಮ ಬೆಂಗಳೂರು ಹಾಸನದ ರಸ್ತೆ ನಾಗಮಂಗಲದ ಭಾಗದಲ್ಲಿ ಯಾವುದಾದ್ರೂ ಒಂದು ಕಾರ್ಖಾನೆಗಳನ್ನು ತರಬೇಕು ಅಂತಕ್ಕಂಥದ್ದು ಪ್ರಯತ್ನ ಪಡ್ತಾ ಇದ್ದೆ. ಇವತ್ತು ನಿರುದ್ಯೋಗದ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ಬಹಳ ಹತ್ತಿರದಿಂದ ಗಮನಿಸಿದೆ. ಈಗಲೂ ವೇದಿಕೆ ಮೇಲೆ ಹಲವಾರು ಜನ ನಮ್ಮ ಹೆಣ್ಣು ಮಕ್ಕಳು ಬಂದರು ವೇದಿಕೆಗೆ. BE ಕಂಪ್ಯೂಟರ್ ಮಾಡ್ಕೊಂಡಿದ್ದಾರೆ, ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಮಾಡ್ಕೊಂಡಿದ್ದಾರೆ, ಮೆಕ್ಯಾನಿಕಲ್ ಮಾಡಿರ್ತಕ್ಕಂಥ ಯುವಕರಿದ್ದೀರಿ, ಮತ್ತು ಫಾರ್ಮೆಟಿಕಲ್ಸ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ಒಂದು ಹೆಣ್ಣು ಮಗಳಿಗೆ ಬಂದು ಈಗ ಹಲವಾರು ರೀತಿಯಲ್ಲಿ ಶಿಕ್ಷಣ ಪಡೆದಿರ್ತಕ್ಕಂಥವರು ಪ್ರತಿನಿತ್ಯ 50ರಿಂದ 100 ಜನ ಇರ್ತಾರೆ. ಆದ್ರೆ ಒಂದು ನನಗೆ ಕೆಲವು ಕೆಲಸವನ್ನ ತಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇದೆ, ಬಟ್ ರಾಜ್ಯದ ಹೊರಗಡೆ ಹೋಗ್ಬೇಕು ಕೆಲಸಕ್ಕೆ. ಆದ್ರೆ ನಮ್ಮಲ್ಲಿ ಯಾರು ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಗೆ ಇಲ್ಲೇ ಎಲ್ಲಾದ್ರೂ ಒಂದು ಕಡೆ ಕೆಲಸವನ್ನ ಒಂದು ಉದ್ಯೋಗ ಕೊಡಿಸಿ ಅಂತಕ್ಕಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳ್ತಾರೆ. ಇದು ನಾನು ಒಂದು ನಿಮ್ಮಲ್ಲಿ ಸ್ವಲ್ಪ ಸಮಯ ಕೇಳ್ತೀನಿ, ಯಾಕಂದ್ರೆ ನಾನು ಹೊಸದಾಗಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೇನೆ, ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದ್ದೇನೆ. ಉದಾಹರಣೆಗೆ ನಮ್ಮ ಭದ್ರಾವತಿ, ಬಹಳ ಜನ ಭದ್ರಾವತಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಪಾಂಡವಪುರ, ನಾಗಮಂಗಲ, ಆ ಕಡೆ ಚನ್ನರಾಯಪಟ್ಟಣ, ಹೀಗೆ ನಮ್ಮ ಭಾಗದ ಹಲವಾರು ಕುಟುಂಬದವರು ಆ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಸ್ವಲ್ಪ ನೀರಾವರಿ ಸೌಲಭ್ಯ ಏನಿತ್ತು ಅಲ್ಲಿಗೆ ಗುಳೆ ಹೋದಂಥದ್ದು. ಬಹುಶಃ ನಿಮ್ಮ ಇಂಟ್ರೆಸ್ಟ್ ನನ್ನಂದಾಜು ಒಂದು ಈಗಲೂ ಒಂದು 3-4 ಸಾವಿರ ಕುಟುಂಬಗಳಿದ್ದಾವೆ.
ಹಲವಾರು ಹಳ್ಳಿಗಳಿಗೆ ನಾನೇ ಭೇಟಿ ಕೊಟ್ಟಿದ್ದೇನೆ. ನಮ್ಮ ಪಾಂಡವಪುರದ ನಾಗಮಂಗಲದ ಭಾಗದ ಇಲ್ಲಿಂದ ಅಲ್ಲಿ ಹೋಗಿ ಜೀವನ ಮಾಡ್ತಾ ಇರೋದು. ಅಲ್ಲಿ ಕಾರ್ಖಾನೆ ಮುಚ್ಚಿ ಈಗಾಗಲೇ ಹೆಚ್ಚು ಕಡಿಮೆ 8 ವರ್ಷ ಆಗಿದೆ, ಸಂಪೂರ್ಣ ಬಂದ್ ಆಗೋಗಿದೆ. ಆ ಕಾರ್ಖಾನೆ ಪ್ರಾರಂಭ ಮಾಡಿಸೋದಕ್ಕೆ ಕನಿಷ್ಠ 15,000 ಕೋಟಿ ಬಂಡವಾಳ ಹಾಕಿಸ್ಬೇಕೀಗ. ಕೆಲವು ಕೇಂದ್ರದ ಕೆಲವು ನೀತಿಗಳು ಇವತ್ತು ಕೆಲವು ತೆಗೆದುಕೊಂಡ್ಬಿಟ್ಟಿದ್ದಾರೆ, ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಸಹ ಆ ಭದ್ರಾವತಿ ಕಾರ್ಖಾನೆಯನ್ನ ಪ್ರಾರಂಭ ಮಾಡೋದ್ರ ಮುಖಾಂತರ ಕನಿಷ್ಠ ಒಂದು 10-15,000 ಕುಟುಂಬಗಳ ಬದುಕಿಗೆ ದಾರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ಇನ್ನೊಂದು 2-3 ತಿಂಗಳಲ್ಲಿ ಒಂದು ನಿಖರವಾದಂಥ ರೀತಿಯಲ್ಲಿ ಯಾವ ರೀತಿಯ ಕಾರ್ಖಾನೆಯ ಪುನಶ್ಚೇತನ, ವಿಶ್ವೇಶ್ವರಯ್ಯರು ಕಟ್ಟಿದಂಥ ಕಾರ್ಖಾನೆ ಹೆಸರು ಅವರ ಹೆಸರೇ ಇದೆ. ಅದಕ್ಕೆ ಬಹುಶಃ ಇವತ್ತು ನಿಮ್ಮ ಮನೆಗಳಲ್ಲಿ ವಿಶ್ವೇಶ್ವರಯ್ಯನವ್ರ ಫೋಟೋ, ಕೃಷ್ಣರಾಜ ಒಡೆಯರ್ ಫೋಟೋ ಇಟ್ಕೊಂಡಿದ್ದೀರಿ ಇವತ್ತು ಸಹ. ಆ ಕಾರ್ಖಾನೆ ಅವ್ರ ಹೆಸರಿನಲ್ಲಿ ಏನಿದೆ ಅದನ್ನು ಅವ್ರ ಹೆಸರನ್ನ ಉಳಿಸ್ಬೇಕು ಅನ್ನೋದಕ್ಕೋಸ್ಕರಲೇ ಹಲವಾರು ರೀತಿಯ ಸಮಸ್ಯೆಗಳಿದ್ರು ಅದನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಒಂದು RINL ಅಂತಕ್ಕಂಥ ಒಂದು ಸ್ಟೀಲ್ ಪ್ಲಾಂಟ್, ಅದು ಹೆಚ್ಚು ಕಡಿಮೆ 26,000 ಜನ ಕೆಲಸಗಾರರಿದ್ದಾರೆ. ಅದನ್ನು ಕ್ಲೋಸ್ ಮಾಡಿದ್ರು. ಈಗ ಅದಕ್ಕೂ ಒಂದು ಹೊಸ ಜೀವ ಕೊಟ್ಟಿದೆ. ಇನ್ನೊಂದು 15-20 ದಿವಸದಲ್ಲಿ ಆ ಆಂಧ್ರ ಪ್ರದೇಶದ ಭಾಗದ ಜನರಿಗೆ ಒಂದು ಒಳ್ಳೆಯ ಒಂದು ಸುದ್ದಿ ಸಿಗುತ್ತೆ ಅಂತೇಳಿ ಬಹಳ ಆಸೆಯಿಂದ ಏನಿದ್ದಾರೆ. ಪ್ರಧಾನಮಂತ್ರಿಗಳ ಒಂದು ಮನವೊಲಿಸಿ ಇವತ್ತು ಪ್ರಥಮ ಬಾರಿಗೆ ಒಂದು ಕಾರ್ಖಾನೆ ಮುಚ್ಚೋಗಿರ್ತಕ್ಕಂಥದ್ದನ್ನು ಪ್ರಾರಂಭ ಮಾಡತಕ್ಕಂಥ ಒಂದು ದೊಡ್ಡ ಮಟ್ಟದ ಕೊಡುಗೆ ಇವತ್ತು ದೇಶಕ್ಕೆ ಕೊಡ್ತಕ್ಕಂಥದ್ದಕ್ಕೆ ನೀವು ಬೆಳೆಸಿರ ನಿಮ್ಮ ಕುಟುಂಬದ ಮಗ ಅನ್ಕೋತಿರೋ, ಅಣ್ಣ ಅನ್ಕೋತಿರೋ, ತಮ್ಮ ಅನ್ಕೋತಿರೋ, ಇವತ್ತು ನಿಮ್ಮ ಗೌರವ ತರ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ. ಇಲ್ಲಿ ನನಗೆ ಒಂದು 2-3 ಕಾರ್ಖಾನೆ ತರಬೇಕು. ಇವತ್ತು ಭಾಷಣ ಮಾಡಬೇಕಾದ್ರೆ ನಮ್ಮ ತಮ್ಮಣ್ಣವರೊಂದು ಇಲ್ಲಿ ಗೆದಲಿಗೆರೆ ಹತ್ರ ಒಂದು 8,000 ಜನ ಕೆಲಸ ಮಾಡ್ತಿದ್ದಾರೆ, ಹೆಣ್ಮಕ್ಳು 14,000. ಆ ಸಾಯಿ ಎಕ್ಸ್ಪರ್ಟ್ ಅಂತ ಹೇಳಿ ಅಲ್ಲಿ ಈಗ ಅವರು ಇನ್ನೂ ಒಂದು 15,000 ಜನ ಕೆಲಸ ಕೊಡಕ್ಕೆ ತಯಾರಾಗಿದ್ದಾರೆ, ಜಾಗ ಕೊಡಿಸಿ ಅಂತಾರೆ. ಇವತ್ತು ಬಾಂಗ್ಲಾದೇಶದಲ್ಲಿ ಏನು ರಾಜಕೀಯದ ಬೆಳವಣಿಗೆ ಆಗಿದೆ, ಸ್ವಲ್ಪ ನಮಗೆ ಅಡ್ವಾಂಟೇಜ್ ಇದೆ. ಅಲ್ಲೆಲ್ಲ ಮೊದಲು ಹೇಳಿದ್ರು, ಇಲ್ಲೆಲ್ಲ ಕುದುರೆಗುಂಡಿ ಭಾಗದಲ್ಲಿ ಹಿಂದೆ ಏನು ಆಕ್ಚುಲಿ ಅದು ಅಕ್ವೈರ್ ಮಾಡಿದ್ರು, ಅದೇನೋ ಸ್ವಲ್ಪ ನಮ್ಮ ರೈತರು ತಕರಾರು ತೆಗೆದು ನಿಲ್ತಿದೆ ಅಂತೇಳಿ 7 ಎಕರೆಲಾಗಲಿಲ್ಲ, ಅವ್ರಿಗೆ 150 ಎಕರೆ 200 ಎಕರೆ ಬಹಳ ದೊಡ್ಡ ಮಟ್ಟದ ಕಾರ್ಖಾನೆ ತರಬೇಕು ಅಂತೇಳಿ ಅವರು ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಇತ್ತೀಚೆಗೆ ನಾವೇನು ಕೇಂದ್ರ ಸರ್ಕಾರದ ಒಂದು ಹವಾಮಾನದ ಒಂದು ಹಿನ್ನೆಲೆಯಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ನ ಕಡಿಮೆ ರಿಡ್ಯೂಸ್ ಮಾಡಬೇಕು ಅಂತ ಹೇಳಿ ಇವತ್ತೇನು ನಡೀತಾ ಇದೆ, ಆ ಹಿನ್ನೆಲೆಯಲ್ಲಿ ಎಲೆಕ್ಟ್ರಿಕ್ ಕಾರ್ಗಳು ಪ್ರಾರಂಭ ಆಗಿದೆ. ಬಟ್ ಎಲೆಕ್ಟ್ರಿಕ್ ಕಾರುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥವ್ರು ಈಗಾಗಲೇ ಹೆಚ್ಚು ಕಡಿಮೆ ಪಕ್ಕದ ತಮಿಳುನಾಡು, ಪೂನಾ, ಮಹಾರಾಷ್ಟ್ರ ಅಲ್ಲಿ ಯೂನಿಟ್ಗಳು ಹಾಕೊಂಡ್ಬಿಟ್ಟವ್ರೆ. ಇದು ಪರಿಸ್ಥಿತಿಗಳು. ನಾನು ಯಾರನ್ನಾದರೂ ಇಲ್ಲಿಗೆ ಒಂದು 5-6 ಸಾವಿರ ಕೋಟಿ ಬಂಡವಾಳ ಆಗ್ತಕ್ಕಂಥವ್ರನ್ನ ಕರ್ಕೊಂಬರ್ಬೇಕು ಅನ್ನೋದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೇನೆ. ಸ್ವಲ್ಪ ಸಮಯ ಹಿಡಿತು. ಇದೆಲ್ಲ ಒಂದು ಭಾಗ. ಯಾಕೆಂದರೆ ನಮ್ಮನ್ನ ಬೆಳೆಸಿರೋರು ನೀವು. ನಾವೇನು ಬೇರೆಯವ್ರ ಥರ ಅಪಮಾರ್ಗದಲ್ಲಿ ವೈಯಕ್ತಿಕವಾಗಿ ಹಣ ಸಂಪಾದನೆ ಮಾಡಬೇಕು ಅಂತೇಳಿ ನಮ್ಮ ಜೀವನದಲ್ಲಿ ಎಂದೂ ಸಹ ಆ ಪಾಪದ ಹಣ ಗಳಿಕೆ ಮಾಡಬೇಕು ಅಂತ ನಾವು ಹೋದವರಲ್ಲ. ಅದರಿಂದ ಇವತ್ತು ನೀವು ನಮ್ಮನ್ನು ಉಳಿಸ್ಕೊಂಡಿದ್ದೀರಿ ನಮ್ಮನ್ನು. ದೇವೇಗೌಡರ ಕಾಲದಿಂದ ನೋಡಿದ್ದೀರಿ ದೇವೇಗೌಡರು ಯಾವ ರೀತಿ ಬದುಕಿದ್ದಾರೆ. ಇವತ್ತು ತಮ್ಮಣ್ಣವ್ರು ಬಹಳ ವಿಷಯ ಚರ್ಚೆ ಮಾಡಿದ್ರು. ಈಗ ಅಭಿವೃದ್ಧಿಯಿಂದ ಓಟ್ ಬರಲ್ಲ, ಗೊತ್ತು ನನಗೆ. ಅಭಿವೃದ್ಧಿ ಎಲ್ಲ ಹೋಯ್ತೀಗ. ಒಂದು ಕಾಲದಲ್ಲಿ ನೀವೇ ಮಂಗಳಾರತಿ ಮಾಡಿ ಊರಿಗೆ ಬಂದು ಆರತಿ ಎತ್ತಿ ಎಲೆ ಅಡಿಕೆನಲ್ಲಿ 50 ರೂಪಾಯೋ 5 ರೂಪಾಯೋ 2 ರೂಪಾಯೋ ಇಟ್ಟು ಈ ತಗೋಣ ಖರ್ಚಿಗೆ ನಿನ್ ಚುನಾವಣೆಗೆ ಅಂತೇಳಿ ಕೊಡ್ತಾ ಇದ್ದಂಥ ದಿನ ಇತ್ತು. ಇವತ್ತು ಆ ದಿನ ಇಲ್ಲ. ಇವತ್ತು
ಅದಕ್ಕೆ ಕಾರಣ ನಿಮ್ಮದು ತಪ್ಪಲ್ಲ. ಇವತ್ತಿನ ರಾಜಕಾರಣ ಮಟ್ಟಿಗೆ ನಾವು ತಗೊಂಡೋಗಿದ್ದೇವೆ. ಚುನಾವಣೆ ಗೆಲ್ಲೇಬೇಕು ಅಂತ ಹೇಳಿ ಹಲವಾರು ರೀತಿಯ ಮಾರ್ಗಗಳನ್ನು ಹುಡುಕ್ತಾ ಇದ್ದೇವೆ. ಇದರಿಂದ ಎಲ್ಲಿಗೆ ಹೋಗ್ತೀವಿ ನಾವು? ಇವತ್ತು ನೋಡಿ, ನಮ್ಮ ರಾಜ್ಯದ್ದು ಸಾಲ, ತಮ್ಮಣ್ಣರಿಗೇನೋ ಕೆರೆ ತುಂಬಿಸೋದು, ರಸ್ತೆ ಕೆಲಸ ಮಾಡಿದ್ದು, ಇದೆಲ್ಲ ಹೇಳ್ತಾ ಇದ್ರು, ಸುದೀರ್ಘವಾಗಿ ಹೇಳಿದ್ರು. ಸುಮಾರು 1 ಗಂಟೆ ಮಾತಾಡಿದ್ರೆ ಸುದೀರ್ಘವಾಗಿ. ಅದೆಲ್ಲ ಒಂದು ಭಾಗ. ಈಗ ಈ ಸರ್ಕಾರ 5 ಗ್ಯಾರಂಟಿ ಅಂತ ಇಟ್ಕೊಂಡ್ಬಿಟ್ಟು ಕೊಡ್ಲಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಈಗ ನಾನೇ ಹೇಳಿದ್ದೆ, ನನಗೇನಾದರೂ ಅಧಿಕಾರ ಬಂದರೆ ಇವತ್ತು ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಮದುವೆ ಆದಾಗ ಗಂಡನ ಮನೆಗೆ ಹೋಗಿ ಹೆರಿಗೆ ಆಗ್ತಕ್ಕಂಥ ಸಂದರ್ಭ ಬಂದಾಗ, ಹೆರಿಗೆ ಆಗ್ತಕ್ಕಂಥ ಕೊನೆ 3 ತಿಂಗಳು, ಹೆರಿಗೆ ಆದ್ಮೇಲೆ 3 ತಿಂಗಳು, 6 ತಿಂಗಳು, ಪ್ರತಿ ತಿಂಗಳು ಆ ಹೆಣ್ಣು ಮಕ್ಕಳಿಗೆ ಮತ್ತು ಮಗುನ ಆರೋಗ್ಯಕ್ಕೆ ಪ್ರತಿ ತಿಂಗಳು 3,000 ಕೊಡ್ತೀವಿ ಅಂತ ನಾನೇ ಘೋಷಣೆ ಮಾಡಿದ್ದೆ. ಅಂದರೆ ಆ ಮಗು ಮತ್ತು ತಾಯಿ ಆರೋಗ್ಯಕ್ಕೆ 36,000 ರೂಪಾಯಿ ಕೂಡ ಯೋಜನೆ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದೆ. ಈಗ ನಾನು ಮುಖ್ಯಮಂತ್ರಿ ಆದಾಗ 2006ರಲ್ಲಿ 200 ರೂಪಾಯಿ ಮಾಸಾಶನ 500 ರೂಪಾಯಿ ಮಾಡಿದ್ದು. ಅಲ್ಲ, ಬೇಕಾದಾಗ ಕೊಡ್ತಾರೆ, ಚುನಾವಣೆ ಬಂದಾಗ ಕೊಡ್ತಾರೆ. ಇಲ್ಲಿ 2,000 ಕೂಡ ದೊಡ್ಡ ವಿಷಯ ಅಲ್ಲ. ನೋಡಿ, ನಿನ್ನೆ ದಿನ, ಈಗ ಮೊನ್ನೆ ಹೋದ ವಾರ ಬಸ್ಸಿನ ದರ 15% ಜಾಸ್ತಿ ಮಾಡೋದು. ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂದ್ರೆ ಈಗ 85-90 ರೂಪಾಯಿ ನೀವು ಕೊಡಬೇಕು ದುಡ್ಡನ್ನ. ಬೆಂಗಳೂರಿಂದ ಬೆಳಗಾವಿಗೆ ಹೋಗ್ತೀವಿ ಅಂದ್ರೆ 170 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕೀಗ. ಒಂದು ಕಡೆ ಹೆಣ್ಣು ಮಕ್ಕಳಿಗೆ ನಾವು ಫ್ರೀ ಬಸ್ ಕೊಟ್ಟಿದೀವಿ ಅಂತಾರೆ, ಕೊಡಿ, ನಮ್ದೇನ್ ತಕರಾರಿಲ್ಲ. ಅದನ್ನೇ ಈಗ ಅದೇಂತದ್ದು ಈಗ ಮೊನ್ನೆ ಅದಕ್ಕೆ ನಾನು ಹೇಳ್ತಾ ಇರೋದನ್ನ, ನಾನು ಅದನ್ನೇ ಹೇಳ್ತೀನಿ. ಅದಕ್ಕೋಸ್ಕರ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಣ್ಣ. ಈಗ 5 ಗ್ಯಾರಂಟಿ ಇದೆಯಲ್ಲ, ಈಗ ನಮ್ಮ ಹೆಣ್ಮಕ್ಳು ಜಾಸ್ತಿ ಜನ ಇಲ್ಲ, ಇವರೆಲ್ಲ ಸ್ವಲ್ಪ ಬುದ್ಧಿವಂತರವ್ರೆ, ಇಲ್ಲಿ ಮುಂದ್ಗಡೆ ಕೂತಿದ್ದವರು. 2,000 ರೂಪಾಯಿ ಕೊಡೋದನ್ನ ಅಯ್ಯೋ ಏನೋ ಕೊಟ್ಟಲ್ಲಪ್ಪ ಅಂತ ಅಂತಿರಲ್ಲ. ಈಗ ಈ ಸರ್ಕಾರ ಬಂದ ಮೇಲೆ ಹಲವಾರು ರೀತಿಯಲ್ಲಿ ನಿಮ್ಮ ಮೇಲೆ ತೆರಿಗೆ ಹಾಕೋರಲ್ಲ, ಆ ತೆರಿಗೆ ನಾನೇನಾದ್ರು ಹಾಕಿದ್ರೆ, ನಾನು ಸ್ಥಾನದಲ್ಲಿ ಇದ್ದಿದ್ರೆ 2,000 ರೂಪಾಯಿ ಇಲ್ಲ 5,000 ರೂಪಾಯಿ ಕೊಡಬೇಕು. ರೈತರಿಗೆ 25,000 ಕೋಟಿ ಸಾಲ ಮನ್ನಾ ಮಾಡೋದಲ್ಲ, ನಿಮ್ಮ ಮೇಲೆ ಎಷ್ಟು ತೆರಿಗೆ ಹಾಕಿ ಹೊರಸಿದ್ದೀನಿ, ಹೊರಸದೇ ಆವತ್ತು ಯಾರಿಗೂ ತೊಂದರೆ ಕೊಡ್ಲಿಲ್ಲ. ನಾನು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ. ಇವತ್ತು 2,000 ಕೊಟ್ಟು ನುಡಿದಂತೆ ನಡೆದಿದ್ದೇವೆ ಅಂತಾರೆ. 2,000 ಆಯ್ತಪ್ಪ ಕೊಟ್ರಿ, 30 ಲಕ್ಷ 40 ಲಕ್ಷ ರೂಪಾಯಿ ಖರ್ಚು ಮಾಡತಕ್ಕಂಥ ಕಾಯಿಲೆಗಳು ಇವತ್ತು. ನಿಮಗೆ ಮೊನ್ನೆ ಮೈಸೂರಲ್ಲೇ ಇರಬೇಕು, ಒಂದು ಸಣ್ಣ ಮಗು ಕರ್ಕೊಂಡ್ಬಂದವ್ರೆ ಮೈಸೂರಿನಲ್ಲಿ. ಆ ಮಗುವಿಗೆ ಒಂದೊಂದು ಇಂಜೆಕ್ಷನ್ ವ್ಯಾಲ್ಯೂನ 14 ಲಕ್ಷ 15 ಲಕ್ಷ ಕೊಡಬೇಕು. ಒಂದು ಇಂಜೆಕ್ಷನ್. ಅದು ಯಾವುದೋ ಒಂದು ಜೀನ್ಸ್ ಕಡಿಮೆ ಇದೆ ಆ ದೇಹದಲ್ಲಿ ಅಂತ ಹೇಳಿ ಒಂದು 50 ವರ್ಷ ಉಳಿಸ್ಬೋದು ಮಗುನ. 19 ಕೋಟಿ ದುಡ್ಡು ಬೇಕು ಅಂತ ಕೊಟ್ಟವ್ರೆ ಆಸ್ಪತ್ರೆ. 19 ಕೋಟಿ. ಆ ಮಗು ಇವತ್ತು ಒಂದು 2 ವರ್ಷದ ಮಗು. ಎಲ್ಲಿಂದ ತರ್ತಾರೆ 19 ಕೋಟಿನ? ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ 30 ಲಕ್ಷ 40 ಲಕ್ಷ. ಇವು ನಾರಾಯಣ ರುದ್ರಾಲಯ ಹೋದ್ರೆ ಇವು ಕೂಡ 2,000 ರೂಪಾಯಿನಿಂದ ನೀವು 30 ಲಕ್ಷ ರೂಪಾಯಿ ಕಟ್ಟಕ್ಕಾಯ್ತದ ಅಲ್ಲಿ ನಮ್ಮ ತಾಯಿದು. ನಾನು ಮೊನ್ನೆ ಮುಖ್ಯಮಂತ್ರಿ ಆದಾಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ ನಮ್ಮ ಕಿದ್ವಾ ಇನ್ಸ್ಟಿಟ್ಯೂಟ್ನಲ್ಲಿ ನಿಮಗೊಂದು 2 ಲಕ್ಷ 3 ಲಕ್ಷದಲ್ಲಿ ಚಿಕಿತ್ಸೆ ದೊರಕಬೇಕು ಅಂತ ಹೇಳಿ ಅಲ್ಲೊಂದು ಯೂನಿಟ್ ಮಾಡಿಸಿದೆ. ಸರ್ಕಾರದಿಂದ ನಾವು ಕಾರ್ಯಕ್ರಮ ಕೊಡಬೇಕು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ ಚಿಕಿತ್ಸೆ ಕೊಡೋದು. ಇವತ್ತು ಈ ಸರ್ಕಾರಗಳು ಅದರ ಬಗ್ಗೆ ಇನ್ನೂ ಗಮನ ಕೊಡಲಿಲ್ಲ, ಸರಿಯಾದ ರೀತಿ ನಡೆಸ್ತಾ ಇಲ್ಲ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ 2,000 ಮೇಲೆ ನೀವು ನಿಮ್ಮ ಬದುಕು ಕಟ್ಟಬಹುದು ಅಂತ ಅನ್ಕೋಬೇಡಿ. ನಮ್ಮ ತಾಯಿದು
ನಮ್ಮ ಬಡವರಿಗೆ ಮನವಿ ಮಾಡ್ತೀವಿ. ನಮ್ಮ ರೈತರ ಬದುಕೇನಾಗಿದೆ, ಈಗ ಬರಬೇಕಾದ್ರೆ ಭತ್ತ ಖರೀದಿ ಮಾಡ್ತಿಲ್ಲ ಅಂತೇಳಿ ರಸ್ತೆಯಲ್ಲಿ ನಿಂತ್ಕೊಂಡು ನಿಮ್ ನೋವು ಹೇಳಕೈತೆ. ನಾನು ಆಗಲೇ ಹೋದ ವಾರ ನಮ್ಮ DC ಗೆ ಹೇಳಿದೆ, ಯಾಕೆ ಇನ್ನೂ ಭತ್ತ ಖರೀದಿ ಮಾಡ್ತಿಲ್ಲ, ಖರೀದಿ ಮಾಡಕ್ ಶುರು ಮಾಡಿ, ಖರೀದಿಗೆ ಇನ್ನೂ ಯಾಕೆ ಮಾಡಿಲ್ಲ. ನಮ್ಮ ಪಿರಿಯಾಪಟ್ಟಣ ಹುಣಸೂರಿನವ್ರು ಒಂದು ಟೀಮ್ ಬಂದ್ರು, ಒಂದು 50 ಜನ. ಅಲ್ಲಿ ತಂಬಾಕು ಬೆಳೆ ಬೆಳೀತಾರೆ. ಆ ತಂಬಾಕು ಬೆಳೆ ಬೆಳೆದು 230, 240 ರೇಟ್ 180 ರೂಪಾಯಿ ಇಳಿತು. ಅವರೆಲ್ಲ ಗಾಬರಿಯಿಂದ ನನ್ನ ಹತ್ರ ಬಂದರು. ನಾನು ಅವ್ರನ್ನ ಡೆಲ್ಲಿ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಕೇಂದ್ರದ ಮಂತ್ರಿ ಪಿಯೂಷ್ ಗೋಯಲ್ ನಾನು ಭೇಟಿ ಮಾಡಿಸಿ ಒಂದೆಲ್ಲ ಸಭೆ ಆದ ನಂತರ ಇವತ್ತು ನೆಮ್ಮದಿಯಿಂದ 220, 230 ರೂಪಾಯಿ ಮಾರ್ತಾವ್ರಲ್ಲಿ ಪಿರಿಯಾಪಟ್ಟಣ ಮತ್ತು ಹುಣಸೂರು ಭಾಗದಲ್ಲಿ, KR ನಗರ ಭಾಗದಲ್ಲಿ. ರೇಷ್ಮೆ ಬೆಳೆಗಾರರಿಗೆ ಬಂದು ನಮ್ಮ ರೈತರು ಕೆಲವರು ಹೇಳ್ತಾ ಇದ್ರು, ಇಲ್ಲ 600 ರೂಪಾಯಿಗೆ ಮನೆ ಹತ್ರ ಬಂದು ತಗೊಂಡು ಹೋಗ್ತಾರೆ, ನಾವು ರಾಮನಗರಕ್ಕೂ ಶಿಡ್ಲಘಟ್ಟಕ್ಕೂ ಹೋದ್ರೆ 500 ರೂಪಾಯಿ ಅಂತಾರೆ. ಅಲ್ಲೆಲ್ಲ ದಲ್ಲಾಳಿಗಳು ಇವರೆಲ್ಲ ರೀಲರ್ಸ್ಗಳೆಲ್ಲ ರೈತರಿಗೆ ಸಮಸ್ಯೆ ಕೊಡ್ತಾರೆ. ನೀವೇನೋ ಮಾಡಿ ಒಂದು ರೇಷ್ಮೆ ಬೆಳೆಗಾರರ ಸಭೆ ಕರಿಬೇಕಣ್ಣ. ಮಂಡ್ಯದಲ್ಲೂ ನಾವು ಜಾಸ್ತಿ ರೇಷ್ಮೆ ಒತ್ತು ಕೊಟ್ಟಿಗೆ ನಾವು ಬೆಳೆ ಬೆಳೀತಾ ಇದೀವಿ, ಒಂದು ಮೀಟಿಂಗ್ ಕರಿಬೇಕು ಅಂತ ಈಗ ಬಂದು ಹೇಳ್ತಾ ಇದ್ದೀವಿ. ಇದು ಎಲ್ಲಾದರೂ ಈ ಸರ್ಕಾರಗಳು ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ, ಇನ್ನು ಕಂಪ್ನಿಯವರು ಅದಿನ್ನೊಂದು ರೀತಿ ಸಮಸ್ಯೆ. ನನಗೆ ಇವತ್ತು ಚಿಂತನೆಗಳು ಬೇರೆ, ನಮ್ಮ ದೇವೇಗೌಡರು ನಮ್ಮ ತಂದೆ ಉಳಿಸಿದ ಬೇರೆ. ನಮ್ಮ ರೈತರು ಕಷ್ಟ ಸುಖದಲ್ಲಿ ಬಂದಿದ್ದೀವಿ. ನಮ್ಮ ದುರಾದೃಷ್ಟ ನಮಗೆ ಆಗೇನೋ 18 ತಿಂಗಳು 2006ರಲ್ಲಿ ಯಾವುದೋ ರೀತಿ ಲಾಟ್ರಿ ಮುಖ್ಯಮಂತ್ರಿ ಆದ. ನನಗೆ ಜನ ಆಯ್ಕೆ ಮಾಡಿ ಮುಖ್ಯಮಂತ್ರಿ ಮಾಡಿರಲಿಲ್ಲ. ಅವತ್ತು ಕೊಟ್ಟಿರೋ ಕಾರ್ಯಕ್ರಮ ಇದೆಯಲ್ಲ, ಯೋಚನೆ ಮಾಡ್ಕೊಳ್ಳಿ. ಲಾಟ್ರಿ ನಿಷೇಧ ಮಾಡಿದ್ದೆ. ಇವತ್ತು ಬಹುಶಃ ನಿಮ್ಮ ಹಳ್ಳಿ ಒಳಗೆ ವೆಹಿಕಲ್ ಕಳಿಸಿ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ, ಅವೆಂತವು ಆಟ ಆಡ್ಸಕ್ಕೆ. ಎಷ್ಟು ಕುಟುಂಬದಲ್ಲಿ ಸಾಲ ಸೋಲ ಮಾಡಿ ಆ ಮಕ್ಕಳು ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ಹಲವಾರು ಉದಾಹರಣೆ ಕೊಡಬೇಕು. ಹೋಗಿ ಎಂಥದ್ದು ಆ ದಂಧೆ, ಕ್ಯಾಸಿನೋ ಪಾಸಿನೋ ದಂಧೆ ಮಾಡ್ತಾವ್ರಲ್ಲ ಆಟ, ಆದ್ರಿಂದ ಹಣ ಸಂಪಾದನೆ ಮಾಡಿ ಇವತ್ತು ಜೀವನ ಮಾಡಬೇಕಾ? ಹಲವಾರು ಕುಟುಂಬಗಳನ್ನ ಬೀದಿಗೆ ತಂದು ಸಾರಾಯಿ ನಿಷೇಧ ಮಾಡಿದ್ದು. ನನಗೆ ಹಲವಾರು ರೀತಿ ಒತ್ತಡಗಳು ಹೊತ್ತು ಆ ಲಾಟ್ರಿ ನಿಷೇಧ ಮಾಡಬೇಕಾದ್ರೆ ಇವತ್ತು ಮೊನ್ನೆ ನೀವು ನೋಡಿರ್ಬೇಕು ಪತ್ರಿಕೆಯಲ್ಲಿ, ಆ ಲಾಟ್ರಿಯ ಪ್ರಮುಖ ಕಿಂಗ್ ಪಿನ್ ಅವನಲ್ಲ, ಇಲ್ಲೆಲ್ಲ ಮಾಡಿಸೋರು ಬಿಡಿ, ಇದೆಲ್ಲ ಇಲ್ಲಿ ಸಣ್ಣ ಪುಡಿದೆಲ್ಲ ನಡೀತಾ ಇದೆ. ಅಲ್ಲಿ ಮಡ್ರಾಸಲ್ಲಿ ಅವನು ಚೆನ್ನೈನಲ್ಲಿ ಅವನ ಆಸ್ತಿ, ಅವನದು ಟೋಟಲ್ ಇರೋದು ಕ್ಯಾಶ್ ಇರೋದು 15,000 ಕೋಟಿ ಮಾರ್ಟಿನ್ ಅಂತ ಹೇಳಿ ಅಲ್ಲವನೇ ತಮಿಳ್ನಾಡಿನಲ್ಲಿ ಈ ಲಾಟ್ರಿಯಿಂದ 15,000 ಕೋಟಿ ಸಂಪಾದನೆ ಮಾಡೋರೆ. ಮೊನ್ನೆ ED ಅವರು ಒಂದು ಕೇಸ್ ಹಾಕೋರೆ, 15,000 ಕೋಟಿ. ನಮ್ಮ ರೈತರು 1 ಎಕರೆ 2 ಎಕರೆ ಭೂಮಿಲೆಲ್ಲ ಇಟ್ಟಿದ್ದೀರಿ, ಎಲ್ಲ ಇಲ್ಲಿ ನೀವು ಬೆಳೆಯ ಪ್ರತಿಯೊಂದು ಬೆಳೆ ನೀವು ಪಡೋ ಶ್ರಮ ಏನು ಅನ್ನೋದು ಗೊತ್ತು ನನಗೆ. ಏಕೆಂದ್ರೆ ನಾನು ಇವತ್ತು ರಾಜಕಾರಣದಲ್ಲಿ ಇರ್ಬೋದು, ಕೆಲವು ನನ್ನ ತೋಟಕ್ಕೆ ಬಂದು ನೋಡಿರ್ಬೋದು. ನಾನು ಕಲ್ಲಂಗಡಿ ಹಣ್ಣು ಹಾಕಿದೆ, ಬಾಳೆನೂ ಬೆಳೆದೆ, ಕೊಬ್ಬರಿ ಹಾಕಿದೆ, ಕೊಬ್ಬರಿ ರೇಟ್ ಸಿಗ್ತದೆ ಅಂತ ಸದ್ಯ ಈಗ 15,000 ಕೋಟಿ 15,000 ರೂಪಾಯಿಗೆ ಹೋಗಿದೆ ಕೊಬ್ಬರಿ. ಸದ್ಯ ಈಗ ತೆಂಗು ಮಾರಕ್ಕೆ ಶುರು ಮಾಡಿದ್ರೆ ಗೊತ್ತಿಲ್ಲ, ತೆಂಗಿನಕಾಯಿಗೆ 50 ರೂಪಾಯಿ 40-60 ರೂಪಾಯಿ KG ರೇಟ್ ಶುರುವಾಗಿದೆ. ಸದ್ಯ ಅದೊಂದು ಒಳ್ಳೆ ರೇಟ್ ಪ್ರಾರಂಭ ಆಯಿತು. ಅದು ಯಾವಾಗ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಇವೆಲ್ಲ ಎದುರಿಸ್ತಾ ಇದ್ದೇವೆ ನಾವು ಸಮಸ್ಯೆಗಳನ್ನ. ನನಗೆ ಬೇಕಾಗಿರೋದು, ನಾನು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ನನ್ನ ಮೇಲೆ ವಿಶ್ವಾಸ ಇಟ್ಟೇನು ಗೆಲ್ಸಿದ್ದೀರಿ, ಪ್ರಾಮಾಣಿಕವಾಗಿ ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ನನ್ನ ಮೇಲೆ ಯಾವ ರೀತಿಯಲ್ಲಿ ಯಾರು ಏನೇ ಹೇಳಿ ಅನುಮಾನ ಇಟ್ಕೋಬೇಕು. ಒಂದು ಹೇಳ್ತೀನಿ, ಏನಣ್ಣ ಡೈರಿದು 6-7 ತಿಂಗಳಾದ್ರೂ ದುಡ್ಡು ಕೊಟ್ಟಿಲ್ಲ. 5 ರೂಪಾಯಿ ಪ್ರೋತ್ಸಾಹನ 5-6 ತಿಂಗಳಾದ್ರೂ ದುಡ್ಡು ಕೊಟ್ಟಿಲ್ಲ. ಏನಾಗಿದೆ ಈಗ, ಏನ್ ನೋಡ್ತಾ ಇದ್ದೀರಿ? ಇಲ್ಲ, ನಾನು ಯಾರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ. ನೀವು ಯೋಚನೆ ಮಾಡಿ ತೀರ್ಮಾನ ಮಾಡಿ. ನಮಗೆ ಯಾವ ಭಗವಂತ ಒಂದು ಜನ್ಮ ಕೊಟ್ಟವನೇ. ಈ ಭೂಮಿ ನಾವು ಹೋಗೋದಕ್ಕಿಂತ ಮುಂಚೆ
ನಾವು ಭೂಮಿಗೆ ಹೋದಾಗ ಇಲ್ಲಪ್ಪ ಏನೋ ಒಂದು ಒಳ್ಳೆ ಕೆಲಸ ಮಾಡೋಗಿದ್ದಾರೆ ಅಂತ ಹೇಳಿ ನಿಮ್ಮಿಂದ ಒಂದು ಬಾಯಿನಿಂದ ಬರತಕ್ಕಂಥ ಪದ ಇದೆಯಲ್ಲ, ಅದು ನಮ್ಮ ಜೀವನದಲ್ಲಿ ಆಸ್ತಿನ ಉಳಿಸ್ಕೊಂಡು ಹೋಗೋದು. ಆ ನಿಟ್ಟಿನಲ್ಲಿದ್ದೇನೆ ನಾನು ಕೆಲಸ ಮಾಡೋದ್ರಲ್ಲಿ. ದಯವಿಟ್ಟು ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ಮುಂದಿನ ದಿನಗಳ ತೀರ್ಮಾನ ಮಾಡಿ. ಇವತ್ತು ಪ್ರತಿದಿನ ಕಷ್ಟ ನಾನು ನೋಡ್ತಾ ಇದ್ದೇನೆ ನಮ್ಮ ಜನಗಳದು. ಸಾಲಗಳು ಮಾಡ್ತೀರಿ. ಇವತ್ತು ಪ್ರತಿನಿತ್ಯ ಬೆಳಗ್ಗೆ ಟಿವಿ ಹಾಕ್ಬಿಟ್ರೆ ಇಲ್ಲ ಆಕ್ಸಿಡೆಂಟಲ್ ಸಾವು ಒಂದು ಭಾಗ, ಮತ್ತೊಂದು ಕಡೆ ಅದೇನೋ ಸಮಸ್ಯೆಗಳು, ಅಲ್ಲಿ ಯಾರೋ ಬಂದು ಕೊಲೆ ಮಾಡಿದ್ರು, ಇಲ್ಲೆಲ್ಲೋ ಯಾರೋ ಗಂಡನ್ನೇ ಹೆಂಡತಿ ಕೊಲೆ ಮಾಡಿದ್ಲು, ಇಲ್ಲೆಲ್ಲೋ ಹೆಂಡತಿ ಗಂಡನ ಕೊಲೆ ಮಾಡಿದ್ಲು. ಪ್ರತಿನಿತ್ಯ ಬೆಳಿಗ್ಗೆ ಪೇಪರ್ ತೆಗೆದ್ರೆ ಇಂಥ ಸಮಾಜ ನಾವು ಇವತ್ತು ನೋಡ್ಬೇಕಾದ ಪರಿಸ್ಥಿತಿ ಇಲ್ಲ. ಹಲವಾರು ಜನ ಹಿರಿಯರಿದೆ. ನೀವು ಅವತ್ತು ಬದುಕ್ತಾ ಇದ್ದಾಗ ನಮ್ಮ ಹಳ್ಳಿಗಳು ಹೇಗಿತ್ತು, ಎಷ್ಟು ನೆಮ್ಮದಿಯಿಂದ ಇದ್ದು. ಇವತ್ತು ರಸ್ತೆಗಳಾಗವೆ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀವಿ, ನೀರಾವರಿ ಸೌಲಭ್ಯಗಳಾಗ್ತಾ ಇದ್ದಾವೆ, ಎಲ್ಲ ಮುಂದುವರಿತಾ ಇದ್ದೀವಿ. ಅವತ್ತಿತ್ತಲ್ಲ ಜೀವನ, ನಾವು ಸಣ್ಣ ಮಕ್ಕಳಾಗಿ ಓಡಾಡ್ತಿದ್ವಲ್ಲ, ಆ ಜೀವನ ಇವತ್ತು ನಾವು ಮತ್ತೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೆಮ್ಮದಿ ಇಲ್ಲ ಮನುಷ್ಯನಿಗೆ. ದುಡ್ಡು ಸಂಪಾದನೆ ಮಾಡ್ಬೋದು, ರಾತ್ರಿ ಹೋಗಿ ಮಲಗಿದಾಗ ನಾಳೆ ಬೆಳಗ್ಗೆ ಅದು ಯಾರು ಬರ್ತಾನಪ್ಪ ಕಳ್ತನ ಮಾಡಕ್ಕೆ, ನಮ್ಮ ಮನೆಗೆ ಯಾವ ಬಂದು ಕೊಲೆ ಮಾಡಕ್ ಬರ್ತಾನೋ, ರಾತ್ರಿ ಎಲ್ಲ ನಿದ್ಗೆಟ್ಕೊಂಡು ಕುತ್ಕೋತಾರೆ. ಅವರು ಶ್ರೀಮಂತರು ಯಾರೂ ನಿದ್ದೆ ಮಾಡೋ ಪರಿಸ್ಥಿತಿ ಇಲ್ಲ. ಶ್ರಮ ಪಟ್ಟು ಜೀವನ ಮಾಡ್ತಿರಲ್ಲ. ಇವತ್ತು ನಮ್ಮ ಹಳ್ಳಿಲಿ ಬೆಳಗಿನ ಸಾಯಂಕಾಲ ಕೆಲಸ ಮಾಡ್ರೆ ರಾತ್ರಿ ನೆಮ್ಮದಿಯಿಂದ ಹೋಗಿ ಮಲಗ್ತೀರಿ. ಅವತ್ತಿನ ದಿನಗಳು ನಾವು ನೋಡಿದ್ದೇವೆ, ನಮ್ಮ ಮಕ್ಕಳು ನೋಡಿಲ್ಲ ಹೇಗಿದೆ ಅಂತೇಳಿ. ಅಂತ ಬದುಕನ್ನು ಮತ್ತೆ ನಾವು ತರಲಿಕ್ಕೆ ಆಗೋದಿಲ್ಲ. ಎಂಥ ಬದುಕು ಹೋಗುತ್ತೆ. ಪೊಲೀಸ್ನವ್ರನ್ನ ಊರೊಳಗೆ ಸೇರಿಸ್ತಾ ಇದ್ರ ಅವತ್ತಿನ ಕಾಲದಲ್ಲಿ. ಪೊಲೀಸ್ನವ್ರು ಬರಂಗಿಲ್ಲ, ಊರ ಯಜಮಾನರು ಕೂತ್ಕೊಂಡು ಪಂಚಾಯತಿ ಮಾಡಿ ಏನಾದ್ರೂ ಒಂದು ಸಮಸ್ಯೆ ಇದ್ರೆ ಅಲ್ಲಿ ಬಗೆಹರಿಸ್ಕೊಳ್ಳೋರಿ. ಇವತ್ತು ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮುಗಿದ್ರಿ ನೀವು. ಒಂದ್ ಕಡೆ ಲಾಯರಿಗೆ ದುಡ್ಡು ಕೊಡಬೇಕು, ಇನ್ನೊಂದ್ ಕಡೆ ಪೊಲೀಸರಿಗೆ ದುಡ್ಡು ಕೊಡಬೇಕು. ಓಪನ್ ಆಗಿ ಕೇಳ್ತಾರೆ. ಇದು ಈ ಸಿಸ್ಟಮ್ಗಳು ಹೆಂಗಾಗಿದೆ, ಇದನ್ನ ಯಾವ ರೀತಿ ಪರಿವರ್ತನೆ ಮಾಡಬೇಕು. ನಮ್ಮ ಯುವಕರಿಗೆ ಮನವಿ ಮಾಡ್ತೇನೆ, ಇವೆಲ್ಲ ಈ ಟಿವಿ ಗಿವಿ ಇದೆಲ್ಲ ಬಂದ ಮೇಲೆ ನಮ್ಮ ಹಳ್ಳಿಗಳು ಒಳ್ಳೆ ವಾತಾವರಣದಲ್ಲಿದ್ರಿ. ಹಲವಾರು ರೀತಿಯ ಮನಸ್ಸುಗಳಲ್ಲಿ ಒಂದು ಕೆಟ್ಟ ಪರಿಣಾಮಗಳು ಬೇರೆ. ಒಂದ್ ಮಾತು, ಏನೋ ಆಡ್ತಾರಣ್ಣ, ಅದೊಂದ ಏನಾದ್ರು ನಿಮ್ ಕೈಲಿ ಆದ್ರೆ ತೆಗಿಸ್ಬಿಟ್ರಣ್ಣ. ಎಷ್ಟೋ ಮನೆ ಹಾಳಾಗ್ ಹೋಗವು. ಅದನ್ನೇ ನಾನು ಹೇಳಿದ್ದೇಣ, ಅದನ್ನೇ ಹೇಳಿದ್ದು. ಎಷ್ಟೋ ಜನದಲ್ಲಿ ಆತ್ಮಹತ್ಯೆ ಕುಟುಂಬಗಳು ನಡೆದೋಗವೆ. ಅದನ್ನೇ ಹೇಳ್ತೇನೆ. ಅಂತರ್ನ ನೀವು ಓಟ್ ಹಾಕಿದ್ರೆ ಏನ್ ಮಾಡೋದು? ಅಂತರಿಗೆ ಓಟ್ ಹಾಕಿ ನಿಜ. ನಾನು ಅದು ನಿಲ್ಸಿದ್ದೆ, ಎಲ್ಲಾ ಕಂಪ್ಲೀಟ್ ನಮ್ಮ ರಾಜ್ಯದ ಎಲ್ಲಾ ಲಾಟ್ರಿ ನಿಲ್ಸಿದ್ದೆ. ಆ ಲಾಟ್ರಿ ನಿಲ್ಲಿಸಿದಾಗ ನನ್ನ ಮೇಲೆ ದೊಡ್ಡ ಆಮಿಷ ಒಡ್ಡಿದ್ರು. ನಾನು ಅಂತ ಪಾಪಗಳನ್ನ ತಗೊಂಡಿದ್ರೆ ಇವತ್ತು ನಿಮ್ ಮುಂದೆ ಹಿಂಗ್ ಮಾತಾಡಕ್ಕೆ ಆಯ್ತಿರ್ಲಿಲ್ಲ. ಬೈರ್ ಕಳಿಸ್ತೆ ನಾನು, ನಥಿಂಗ್ ಡೂಯಿಂಗ್ ಅಂತ ಹೇಳಿ ಅವತ್ತು ನಿಲ್ಲಿಸ್ತೆ ಲಾಟ್ರಿನ. ಇವತ್ತೇನಾಗಿದೆ, ಬೀದಿ ಒಳಗೆ ಇಲ್ಲಿರ್ಲಿ ಉತ್ತರ ಕರ್ನಾಟಕದಲ್ಲಿ ನೀವು ನೋಡ್ಬೇಕು, ಮನೆ ಒಂದೊಂದು ಮನೆಯಲ್ಲಿ 20 ಲಕ್ಷ 15 ಲಕ್ಷ ಸಾಲ ಸೋಲ. ಈಗ ನನ್ನ ಹತ್ರಕ್ಕೆ ಬರ್ತಾರೆ ಬಹಳ ಜನ, ಹಣ ಸಾಲ ಮಾಡ್ಕೊಂಡ್ಬಿಟ್ಟಿದೀವಿ, ಸಾಲ ತೀರಿಸ್ತಿದ್ವಿ, ಸೂಸೈಡ್ ಮಾಡ್ಕೋಬೇಕು ಅಂತಾರೆ, ಆತ್ಮಹತ್ಯೆ ಮಾಡ್ಕೋತೀವಿ ಅಂತಾರೆ. ಏನಕ್ಕೆ ಸಾಲ ಮಾಡದೆ ಅಂದ್ರೆ ಬಾಯಿ ತೆಗಿಯಲ್ಲ. ಈ ತರ ಪರಿಸ್ಥಿತಿಗಳ ಕುಟುಂಬ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಬೇಕು ಅಂತ ಒಂದು ಕುಟುಂಬದಲ್ಲಿ ನಡೆದಾಗ, ಅದರಿಂದ ದಯವಿಟ್ಟು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ ಸಮಾಜ ಸರಿಪಡಿಸೋದು ನಮ್ಮ ಕೈಲಿಲ್ಲ, ಕೆಡಿಸಿರೋರು ನಾವು. ಸರಿಪಡಿಸ್ಬೇಕಾದ್ರೆ ನೀವೇ, ಈಗ ನಿಮ್ಮ ಕೈಲೇ ಇದೆ. ದಯವಿಟ್ಟು ಸರಿಪಡಿಸಿ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ನಿಮ್ಮ ಊರಿಗೇನು ಕರೆಸಿದ್ದೀರಿ, ಪ್ರೀತಿಯಿಂದ ಕರೆಸಿ ಬರಲೇಬೇಕು ಅಂತ ತಮ್ಮಣ್ಣವರು ಮತ್ತು ಸ್ನೇಹಿತರು ನಮ್ಮ ಬಿಳಿ ಹಬ್ಬನವರು ಎಲ್ಲ ಇಲ್ಲ ಅಣ್ಣ ಬರಲೇಬೇಕು, ಇಲ್ಲ ವೈಕುಂಠ ಏಕಾದಶಿ ಇರಲಿ ಯಾವುದೇ ಇರಲಿ, ನೀನು ಬಂದಿಲ್ಲ ಆಮೇಲೆ ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿ ಹಠ ಮಾಡಿ ಇವತ್ತೇನು ಕರೆಸಿ ಪ್ರೀತಿಯಿಂದ ಕರೆಸಿದ್ರಿ. ಮಗನಿಗೆ ಪ್ರೀತಿಯಿಂದ ಕಾಣೋ ಥರ ಕಾಣ್ತೀರಿ. ಈ ಭೂಮಿ ಮೇಲೆ ಜೀವ ಇರೋವರೆಗೆ ಬಡವರಿಗೋಸ್ಕರ ನಾನಿದ್ದೇನೆ, ಅಷ್ಟು ಮಾತ್ರ ನಾನು ನಿಮ್ಗೆ ಹೇಳ್ತೇನೆ. ಇವತ್ತು ವೈಕುಂಠ ಏಕಾದಶಿ ದಿನದಲ್ಲಿ ನಾನು ಇವತ್ತು ಈ ಮಾತು ಹೇಳ್ತಾ ಇದ್ದೇನೆ. ನನಗೇನು ದೊಡ್ಡ ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋದೇನು ಉತ್ಸೇನಿಲ್ಲ. ನನ್ನ ಮಗನೂ ಏನು ಕೇಳಲ್ಲ, ನನಗೇನು ಮಾಡಿಕೊಟ್ಟೆ ಅಂತ ಅವನು ಏನು ಕೇಳಲ್ಲ. ಅದರಿಂದ ನಾನು ನೆಮ್ಮದಿಯಿಂದ ಇದ್ದೀನಿ. ನಿಮ್ಮ ಋಣ ತೀರಿಸ್ತೇನೆ. ಈ ನಾಡಿಗೆ
ದೇವೇಗೌಡರು ಏನು ಮಾಡ್ಲಿಕ್ಕೆ ಆಗಿಲ್ಲ, ಅವ್ರು ಕನ್ಸಿತ್ತಲ್ಲ. ಪಾಪ ಅವ್ರು ರಾಜಕಾರಣದಲ್ಲಿ 60 ವರ್ಷ ಇದ್ರು, ಇದ್ದಿದ್ದು 18 ತಿಂಗಳು ಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ. ಇವತ್ತು ಡೆಲ್ಲಿಲಿ ಯಾವುದೇ ರಾಜ್ಯಕ್ಕೆ ಹೋಗಿ ದೇವೇಗೌಡರು ಅಂದ್ರೆ ಇವತ್ತು ಗೌರವ ಕೊಡ್ತಾರೆ. ಕಾರಣ ಅವ್ರು ಮಾಡಿರೋ ಕೆಲಸ ಇವತ್ತು ಸರ್. ಅದರಿಂದ ನಾನು ಅವರು ಮಾಡಕ್ಕಾಗದೇ ಇರ್ತಕ್ಕಂಥ ಹಲವಾರು ಯೋಜನೆಗಳೇನಿತ್ತು, ಬಹುಶಃ ಅದನ್ನ ಸಂಪೂರ್ಣಗೊಳಿಸ್ಲಿಕ್ಕೆ ಭಗವಂತ ನನ್ನನ್ನು ರಾಜಕೀಯಕ್ಕೆ ತಂದಿದ್ದಾನೆ. ನೀವು ನನ್ನನ್ನು ಬೆಳೆಸಿದ್ದೀರಿ. ಆ ಕೆಲಸವನ್ನ ಪೂರ್ಣ ಆಗೋವರೆಗೆ ನಾನೇನು ಈ ಭೂಮಿಗೆ ಹೋಗೋದಿಲ್ಲ. ಗೊತ್ತು, 3 ಬಾರಿ ಆಪರೇಷನ್ ಆಗಿದೆ ನನಗೆ. ಈ ಜೀವ ಗಟ್ಟಿಯಾಗಿರೋದು ನಿಮ್ಮಿಂದ, ನಿಮ್ಮ ಆಶೀರ್ವಾದ. ವೆಹಿಕಲ್ ಮಾಡ್ಕೊಂಡು ಯಾರು ಬಂದಿಲ್ಲ, ಇಲ್ಲ ಪ್ರೀತಿಯಿಂದ ಬಂದಿದ್ದೀರ ಅಣ್ಣ, ಗೊತ್ತು ನನಗೆ. ಪ್ರೀತಿಯಿಂದ ಬಂದಿರಿ. ಯಾರು ದುಡ್ಡು ಕೊಟ್ಟಿಲ್ಲ, ಏನು ಖರ್ಚಿಲ್ಲ. ನಾನು ನೋಡಿದೆ ಅಲ್ಲಿ, ನಾನು ಎಂಟ್ರೆನ್ಸ್ ಇಂದ ನೀವು ಬೇರೆ ಬಿಡಪ್ಪ, ಆ ಎಂಟ್ರೆನ್ಸ್ ಇಂದ ನೋಡ್ಕೊಂಡ್ ಬಂದೆ. ಪ್ರತಿ ಹಳ್ಳಿನಲ್ಲಿ ನೀವೇನ್ ಪ್ರೀತಿ ಕೊಟ್ಟಿದ್ದೀರಿ. ನಮ್ಮ ಆಸ್ತಿನೇ ಅದಣ್ಣ, ನಿಮ್ ಪ್ರೀತಿ ಇದೆಯಲ್ಲ ಅದೇ ನಮ್ಮ ಆಸ್ತಿ. ಅವರು 1000 ಕೊಟ್ಟೆ 500 ಕೊಟ್ಟೆ ಕರ್ಸ್ಕೊತಾರೆ, ಬಾಣೂಟ ಕೊಟ್ಟಿ ಮಾಡಿ ನಾವು ಪ್ರೀತಿಯಿಂದ ಎಲ್ಲ ಬಂದಿದೆ. ಸುತ್ತ ಗ್ರಾಮ ಪ್ರೀತಿಯಿಂದ ಬಂದಿದೆ. ಸರಿಪಡಿಸೋಣ, ರೈತರ ಸಮಸ್ಯೆಗಳನ್ನ ಬಗೆಹರಿಸೋಣ ಅಂತಣ್ಣ. ನನ್ನ ವಿಶ್ವಾಸ ಇಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ವೈಕುಂಠ ಏಕಾದಶಿ ಎಲ್ರಿಗೂ ಒಳ್ಳೇದಾಗ್ಲಿ. ನನ್ನ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.